ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಬೆಳಕಿನ ಪ್ರತಿಫಲನ ಎಂಬ ಪಾಠಭಾಗದ ದರ್ಪಣ ಸಮೀಕರಣ ಹಾಗೂ ನಾಭ್ಯಂತರ ಎಂಬ ವಿಷಯವಾಗಿ ಚರ್ಚಿಸೋಣ. ಇಲ್ಲಿ ನೀವು ನಾಭ್ಯಂತರದ ಬಗ್ಗೆ ಈ ಹಿಂದಿನ ತರಗತಿಗಳನ್ನು ನೀವು ಕಲಿತಿದ್ದೀರಿ. ಆದ ಕಾರಣ ನಾವು ಅಲ್ಲಿಂದ ಆರಂಭಿಸುವ. ಏನು ಈ ನಾಭ್ಯಂತರ ಅಥವಾ ಫೋಕಲ್ ಲೆಂತ್ ಅಂದರೆ? ನೋಡಿ, ಒಂದು ನತೋದರ ದರ್ಪಣದಲ್ಲಿ ಮುಖ್ಯ ಅಕ್ಷಕ್ಕೆ ಸಮಾನಾಂತರವಾಗಿ ಪತನಗೊಳ್ಳುವಂತಹ ಬೆಳಕಿನ ಕಿರಣಗಳು ಪ್ರತಿಫಲನ ನಂತರ ಮುಖ್ಯ ಅಕ್ಷದ ಮೇಲಿನ ಒಂದು ಬಿಂದುವಿನಲ್ಲಿ ಒಮ್ಮುಖೀಕರಿಸಲ್ಪಡುತ್ತವೆ. ಈ ಬಿಂದುವನ್ನು ನಾವು ನತೋದರ ದರ್ಪಣದ ಮುಖ್ಯ ನಾಭಿ ಎಂಬುದಾಗಿ ಕರೀತೇವೆ. ದರ್ಪಣದಿಂದ, ಅಥವಾ ಇನ್ನಷ್ಟು ಸ್ಪಷ್ಟವಾಗಿ ಹೇಳುವುದಾದರೆ, ದರ್ಪಣದ ಧ್ರುವದಿಂದ ಮುಖ್ಯ ನಾಭಿಗೆ ಇರುವ ದೂರವಾಗಿದೆ ನಾಭ್ಯಂತರ ಅಥವಾ ಫೋಕಲ್ ಲೆಂತ್. ಇದನ್ನೇ ಒಂದು ಉನ್ನತೋದರ ದರ್ಪಣದಲ್ಲಿ ಹೇಳುವುದಾದರೆ, ಮುಖ್ಯ ಅಕ್ಷಕ್ಕೆ ಸಮಾನಾಂತರವಾಗಿ ಪತನಗೊಳ್ಳುವ ಬೆಳಕಿನ ಕಿರಣಗಳು ಪ್ರತಿಫಲನ ನಂತರ ವಿಮುಖೀಕರಿಸಲ್ಪಡುತ್ತವೆ. ಈ ವಿಮುಖೀಕರಿಸಲ್ಪಟ್ಟಂತಹ ಬೆಳಕಿನ ಕಿರಣಗಳನ್ನು ನಾವು ಹಿಂದಕ್ಕೆ ಮುಂದುವರಿಸಿದಾಗ ಅವುಗಳು ಮುಖ್ಯ ಅಕ್ಷದ ಮೇಲಿನ ಒಂದು ಬಿಂದುವಿನಿಂದ ಹೊರಟಂತೆ ನಮಗೆ ಭಾಸವಾಗ್ತದೆ. ಆ ಬಿಂದುವನ್ನೇ ಹೇಳುವಂಥದ್ದು ಉನ್ನತೋದರ ದರ್ಪಣದ ಮುಖ್ಯ ನಾಭಿ ಎಂಬುದಾಗಿ. ಇದು ಮಿಥ್ಯೆಯಾಗಿದೆ. ಆದರೆ ಇಲ್ಲಿ ನಾಭ್ಯಂತರ ಅಂದರೆ ಏನು? ಇಲ್ಲಿಯೂ ಕೂಡ ದರ್ಪಣದಿಂದ ಮುಖ್ಯ ನಾಭಿಗೆ ಇರುವ ದೂರವಾಗಿದೆ ನಾಭ್ಯಂತರ ಅಥವಾ ಫೋಕಲ್ ಲೆಂತ್. ಈಗ ನಿಮಗೆ ನಾಭ್ಯಂತರದ ಬಗ್ಗೆ ಸ್ಪಷ್ಟತೆ ಉಂಟಾಗಿರಬಹುದು. ಇನ್ನು ಇಲ್ಲಿಂದ ನಾವು ದರ್ಪಣ ಸಮೀಕರಣಕ್ಕೆ ಹೋಗುವ. ದರ್ಪಣ ಸಮೀಕರಣಕ್ಕೆ ಹೋಗಬೇಕಿದ್ರೆ ನಮಗೊಂದು ಪ್ರಯೋಗದ ಅವಶ್ಯಕತೆ ಇದೆ. ಆ ಪ್ರಯೋಗವನ್ನು ಮಾಡಿ ನೋಡುವ. ಈಗ ನಾವು ದರ್ಪಣ ಸಮೀಕರಣವನ್ನು ಸಾಧಿಸಲಿರುವ ಪ್ರಯೋಗವನ್ನು ಮಾಡಿ ನೋಡೋಣ. ಈ ಪ್ರಯೋಗಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಂತ ಹೇಳಿದ್ರೆ, ಒಂದು ನತೋದರ ದರ್ಪಣ, ಆಮೇಲೆ ಅದರ ಸ್ಟ್ಯಾಂಡ್, ದರ್ಪಣವನ್ನು ಇರಿಸಲಿಕ್ಕಿರುವಂತಹ ಸ್ಟ್ಯಾಂಡ್, ಆಮೇಲೆ ಒಂದು ವಸ್ತು, ಸಾಮಾನ್ಯವಾಗಿ ನಾವು ಉರಿಯುತ್ತಿರುವ ಕ್ಯಾಂಡಲ್ ಅನ್ನು ಉಪಯೋಗಿಸುವಂತದ್ದು, ಆಮೇಲೆ ಒಂದು ಪರದೆ ಸ್ಕ್ರೀನ್ ಆಗಿ, ಆಮೇಲೆ ಒಂದು ಸ್ಕೇಲ್, ಮೀಟರ್ ಸ್ಕೇಲ್ ನ ಅವಶ್ಯಕತೆ ಇದೆ. ಇಲ್ಲಿ ಒಂದು ನತೋದರ ದರ್ಪಣವನ್ನು ಕೊಟ್ಟಿದ್ದಾರೆ. ಅದರ ನಾಭ್ಯಂತರವನ್ನು ಫೋಕಲ್ ಲೆಂತ್ 10 ಸೆಂಟಿಮೀಟರ್ ಎಂಬುದಾಗಿ ಹೇಳಿದ್ದಾರೆ. ಆದರೆ ಕೆಲವೊಮ್ಮೆ ಇದು ಕವರ್ ವ್ಯತ್ಯಾಸ ಆಗುವಾಗ 10 ಸೆಂಟಿಮೀಟರ್ ಆಗಿರಲೇಬೇಕು ಅಂತ ಏನಿಲ್ಲ. ಬೇಕಿದ್ರೆ ನಾವು ಡಿಸ್ಟೆಂಟ್ ಆಬ್ಜೆಕ್ಟ್ ಮೆಥಡ್ ಉಪಯೋಗಿಸಿ ಅದರ ನಾಭ್ಯಂತರವನ್ನು ಕಂಡುಕೊಳ್ಳಬಹುದು. ಮೊದಲು ಅದನ್ನು ಮಾಡೋಣ. ಇದನ್ನು ಮಾಡುವುದಕ್ಕೆ ಬೇಕಾಗಿ ಮೊದಲಿಗೆ ನಾವು ದರ್ಪಣವನ್ನು ಸ್ಟ್ಯಾಂಡ್ ನಲ್ಲಿ ಇರಿಸಬೇಕು. ಹೀಗೆ ಸ್ಟ್ಯಾಂಡ್ ನಲ್ಲಿ ಇರಿಸಬೇಕು. ಆಮೇಲೆ ದೂರದ ವಸ್ತು ಅನ್ನು ನಾವು ಉಪಯೋಗಿಸಬೇಕು. ನಾನೀಗ ದೂರದ ವಸ್ತುವಾಗಿ ನಮ್ಮ ಕ್ಯಾಂಡಲ್ ಅನ್ನೇ ನಾನು ಉಪಯೋಗಿಸ್ತೇನೆ. ಬಹಳ ದೂರದಲ್ಲಿ ಇರಿಸಿ ನಾನು ಅದನ್ನು ಉರಿಸ್ತೇನೆ. ಈಗ ವಸ್ತುವಾಗಿ ನಾನು ಒಂದು ಉರಿಯುತ್ತಿರುವ ಕ್ಯಾಂಡಲ್ ಅನ್ನು ಉಪಯೋಗಿಸ್ತೇನೆ. ನೋಡಿ, ನಾವು ಅದರ ಪ್ರತಿಬಿಂಬ ಎಲ್ಲಿ ಸಿಗ್ತದೆ ಅಂತೇಳಿ ನೋಡಿ. 10 ಸೆಂಟಿಮೀಟರ್ ಅಂತಲೇ ಮೊದಲು ಹೇಳಿದ ಕಾರಣ ನಾವು ಆ ಭಾಗಕ್ಕೆ ಸಾಮಾನ್ಯವಾಗಿ ಸರಿ ಹೊಂದುವಂತೆ ವ್ಯವಸ್ಥೆಗೊಳಿಸುವ.
ಸರಿ, ಇಲ್ಲಿ ನಮಗೆ ಕ್ಯಾಂಡಲ್ನ ತಲೆ ಕೆಳಗಾದ ಚಿಕ್ಕದಾದ ಸ್ಪಷ್ಟವಾದ ಪ್ರತಿಬಿಂಬ ನಮಗೆ ಸಿಕ್ಕಿದೆ. ಇನ್ನು ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ, ದರ್ಪಣದಿಂದ ಪರದೆಗಿರುವ ದೂರವನ್ನು ಲೆಕ್ಕ ಹಾಕಬೇಕು. ಅದನ್ನು ಸ್ಕೇಲ್ನ ಸಹಾಯದಿಂದ ಅದು ಎಲ್ಲಿಂದ ಅಳಿಬೇಕು ಅಂತ ಕೇಳಿದ್ರೆ, ದರ್ಪಣದ ಧ್ರುವದಿಂದ ಅಳಿಬೇಕು ಅಂತ ಹೇಳಿ ಲೆಕ್ಕ. ದರ್ಪಣದ ಧ್ರುವದಿಂದ ಅಳಿಬೇಕು. ಹಾಗೆ ಅಳೆಯುವಾಗ ನಮಗೆ ಅದು 10 ಸೆಂಟಿಮೀಟರ್, ಸರಿಯಾದ 10 ಸೆಂಟಿಮೀಟರ್ ಅಂತ ಹೇಳಿ ನಾವು ಕಂಡುಕೊಳ್ಳಬಹುದು. ಸ್ಕೇಲ್ನ ಮೂಲಕ ಅಳತೆ ಮಾಡುವಾಗ ಅದು 10 ಸೆಂಟಿಮೀಟರ್ ಆಗಿದೆ. ಹಾಗಿದ್ರೆ ದರ್ಪಣದ ನಾಭ್ಯಂತರ 10 ಸೆಂಟಿಮೀಟರ್ ಅಂತ ಹೇಳಿ ಸ್ಪಷ್ಟವಾಯಿತು. ಅದನ್ನು ದಾಖಲಿಸಿ ಇಡುವ. ಇನ್ನು ನಾವು ಮುಂದೆ ಹೇಳಿದಂತಹ ಪ್ರಯೋಗವನ್ನು ಮಾಡುವ. ಇಲ್ಲಿ ನಿಜವಾಗಿಯೂ ನಾವು ಮಾಡುವುದೇನು ಅಂತ ಕೇಳಿದ್ರೆ, ವಸ್ತುವಿಗಿರುವ ದೂರ, ಪ್ರತಿಬಿಂಬಕ್ಕಿರುವ ದೂರ ಹಾಗೂ ನಾಭ್ಯಂತರಗಳೊಳಗಿನ ಸಂಬಂಧವನ್ನು ಕಂಡುಹಿಡಿಯುವಂತಹ ಪ್ರಯೋಗ ಆಗಿದೆ. ಈಗ ಇಲ್ಲಿ ದರ್ಪಣದ ಮುಂಭಾಗದಲ್ಲಿ ನಾನೊಂದು ನಿರ್ದಿಷ್ಟ ದೂರದಲ್ಲಿ, ಸಾಮಾನ್ಯ 25 ಸೆಂಟಿಮೀಟರ್ ಅಂತಲೇ ಹೇಳಿದ್ದಾರೆ, ಹಾಗೆ 25 ಸೆಂಟಿಮೀಟರ್ ದೂರದಲ್ಲಿ ನಾನು ಕ್ಯಾಂಡಲ್ ಅನ್ನು ಇರಿಸ್ತೇನೆ. ನಮ್ಮ ಪುಸ್ತಕದಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಈ ಒಂದು 25 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದೆ. ಈ ದರ್ಪಣದಿಂದ ವಸ್ತುವಿಗಿರುವ ದೂರ ಯು ಆಗಿದೆ. ಹಾಗಿದ್ರೆ ಯು ಅಂದ್ರೆ ಏನು? ದರ್ಪಣದಿಂದ ಅಂದ್ರೆ ದರ್ಪಣದ ಧ್ರುವದಿಂದ ವಸ್ತುವಿಗಿರುವಂತಹ ದೂರ, ಅದನ್ನು ನಾವು ಯು ಎಂಬುದಾಗಿ ಹೇಳ್ತೇವೆ. ಹಾಗಿದ್ರೆ ಇನ್ನು ಇದರ ಪ್ರತಿಬಿಂಬ ನಾವು ಎಲ್ಲಿ ಸಿಗ್ತದೆ ಅಂತೇಳಿ ನೋಡುವ. ನೋಡಿ, ಇಲ್ಲಿ ನಮಗೆ ವಸ್ತುವಿನ ತಲೆ ಕೆಳಗಾದ ಸ್ಪಷ್ಟವಾದ ಪ್ರತಿಬಿಂಬ ನಮಗೆ ಇಲ್ಲಿ ಸಿಗ್ತಾ ಉಂಟು. ಈಗ ಇಲ್ಲಿ ನಮಗೆ ಸ್ಪಷ್ಟವಾದ ಪ್ರತಿಬಿಂಬ ಸಿಕ್ಕಿದೆ. ಇನ್ನೊಂದು ಸ್ಕೇಲ್ನ ಸಹಾಯದಿಂದ ನಾವೇನು ಮಾಡಬೇಕು? ಇಲ್ಲಿಗಿರುವ ದೂರವನ್ನು ಲೆಕ್ಕ ಹಾಕಬೇಕು. ಎಲ್ಲಿಂದ ದರ್ಪಣದಿಂದ, ದರ್ಪಣದ ಧ್ರುವದಿಂದ ಇಲ್ಲಿಗಿರುವಂತಹ ದೂರ, ಇಲ್ಲಿಗೆ ಪ್ರತಿಬಿಂಬಕ್ಕಿರುವ ದೂರ, ಅದು ನೋಡಿ 16.6 ಸೆಂಟಿಮೀಟರ್ ಆಗಿದೆ. ಎಷ್ಟು? 16.6 ಸೆಂಟಿಮೀಟರ್ ಆಗಿದೆ. ಇದನ್ನು ನಾವು ವಿ ಎಂಬುದಾಗಿ ಹೇಳ್ತೇವೆ. ಪ್ರಯೋಗ ಮಾಡುವಾಗ ಸಿಕ್ಕಿದಂತಹ ದಾಖಲೆಗಳನ್ನು ನಾವು ದಾಖಲಿಸಬೇಕಾಗಿದೆ. ಅದಕ್ಕಾಗಿ ಒಂದು ಕೋಷ್ಟಕವನ್ನು ರಚಿಸಿ ಆ ಕೋಷ್ಟಕದಲ್ಲಿ ನಾವು ಯು 25 ಸೆಂಟಿಮೀಟರ್ ಹಾಗೂ ವಿ 16.6 ಸೆಂಟಿಮೀಟರ್ ಎಂಬುದಾಗಿ ದಾಖಲಿಸಿ. ಸರಿ, ಇನ್ನು ಎರಡನೇ ಹಂತದ ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗದಲ್ಲಿ ನಾವು ದೂರವನ್ನು ಸ್ವಲ್ಪ ಹೆಚ್ಚು ಮಾಡೋಣ ಅಂತ ಹೇಳಿದ್ರೆ, ನಾವು 30 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿ. ನೋಡಿ, ಈಗ ನಾನು 30 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದ್ದೇನೆ. ವಸ್ತು ಈಗ 30 ಸೆಂಟಿಮೀಟರ್ ದೂರದಲ್ಲಿ ಉಂಟು. ಏನು? ಪ್ರತಿಬಿಂಬ. ನೋಡಿ, ಇಲ್ಲಿ ನಮಗೆ ವಸ್ತುವಿನ ಚಿಕ್ಕದಾದ ಸತ್ಯ ಪ್ರತಿಬಿಂಬ ಈಗ ಕಾಣಿಸ್ತಾ ಉಂಟು. ನೋಡಿ, ವಸ್ತುವಿನ ಸ್ಪಷ್ಟವಾದ ತಲೆಕೆಳಗಾದ ಪ್ರತಿಬಿಂಬ ಈಗ ಕಾಣಿಸ್ತಾ ಉಂಟು. ಈಗ ನಾವೇನು ಮಾಡಬೇಕು? ವಿ ಅನ್ನು ಅಳಿಬೇಕು. ವಿ ಅನ್ನು ಅಳೆಯುವುದು ಅಂತ ಹೇಳಿದ್ರೆ, ಸ್ಕೇಲ್ನ ಸಹಾಯದಿಂದ ದರ್ಪಣದಿಂದ ಪ್ರತಿಬಿಂಬಕ್ಕಿರುವ ದೂರವನ್ನು ಲೆಕ್ಕ ಹಾಕಬೇಕು. ನೋಡಿ, ಇದು ಸ್ಕೇಲ್ ಉಪಯೋಗಿಸಿ ನಾವು ನೋಡುವಾಗ ಲೆಕ್ಕ ಹಾಕುವಾಗ 15 ಸೆಂಟಿಮೀಟರ್. ಇದನ್ನು ದಾಖಲಿಸಿ. ಇಲ್ಲಿ ಯು ಎಷ್ಟಾಗಿತ್ತು? 30 ಸೆಂಟಿಮೀಟರ್. ವಿ 15 ಸೆಂಟಿಮೀಟರ್ ಆಗಿ ನಮಗೆ ಲಭಿಸಿದೆ. ಇನ್ನು
ಮುಂದಿನ ಒಂದು ಪ್ರಯೋಗವನ್ನು ಮಾಡುವ. ಪ್ರಯೋಗ ಅಂತ ಹೇಳಿದ್ರೆ ಇದರಲ್ಲೇ ಹೆಚ್ಚು ದೂರವನ್ನು ತೆಗೆದುಕೊಂಡು ವಸ್ತುವಿಗಿರುವ ದೂರವನ್ನು 40 ಸೆಂಟಿಮೀಟರ್ ಮಾಡ್ತೇನೆ ನಾನು. ವಸ್ತುವನ್ನು ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋಗ್ತೇನೆ. ಈಗ ವಸ್ತುವು ದರ್ಪಣದಿಂದ 40 ಸೆಂಟಿಮೀಟರ್ ದೂರದಲ್ಲಿ ಉಂಟು. ಆದ ಕಾರಣ ಯು ಎಷ್ಟಾಯಿತು? 40 ಸೆಂಟಿಮೀಟರ್ ಆಯಿತು. ಇನ್ನು ವಿ ಎಲ್ಲಿ ಸಿಗ್ತದೆ ಅಂತೇಳಿ ನೋಡಿ. ನೋಡಿ, ಪ್ರತಿಬಿಂಬ ಕಾಣಿಸ್ತಾ ಉಂಟು. ಸ್ಪಷ್ಟವಾದ ತಲೆ ಕೆಳಗಾದ ವಸ್ತುವಿಗಿಂತಲೂ ಚಿಕ್ಕದಾದ ಪ್ರತಿಬಿಂಬ ನಿಮಗೆ ಕಾಣಿಸ್ತಾ ಉಂಟು. ಅದುವೇ ಪ್ರತಿಬಿಂಬದ ಸ್ಥಾನ. ಈಗ ನಾವು ಸ್ಕೇಲ್ ಅನ್ನು ಉಪಯೋಗಿಸಿ ಆ ದೂರವನ್ನು ಲೆಕ್ಕ ಹಾಕುವ. ಸ್ಪಷ್ಟವಾಗಿ ಹೇಳುವುದಿದ್ರೆ ಇದು 13.4 ಸೆಂಟಿಮೀಟರ್ ಆಗಿದೆ. 13.4 ಸೆಂಟಿಮೀಟರ್ ಆಗಿದೆ. 3 ಬೇರೆ ಬೇರೆ ಸ್ಥಾನಗಳಲ್ಲಿ ವಸ್ತುವನ್ನು ಇರಿಸಿದಾಗ ಸಿಗುವ ಪ್ರತಿಬಿಂಬದ ಸ್ಥಾನ ಮತ್ತು ಆ ದೂರವನ್ನು ನಾವು ಲೆಕ್ಕ ಹಾಕಿ ಆಯಿತು. ಅದನ್ನು ನಾವು ಈಗಾಗಲೇ ನಾವು ಪಟ್ಟಿಯಲ್ಲಿ ದಾಖಲಿಸಿದ್ದೇವೆ. ಈ ಬೆಲೆಗಳನ್ನು UV ಡಿವೈಡೆಡ್ ಬೈ U+V ಎಂಬ ಗಣಿತ ಕ್ರಿಯೆಯಲ್ಲಿ ಬಳಸುವಾಗ ಸಿಗುವ ಉತ್ತರ ಎಷ್ಟು ಅಂತ ಹೇಳಿ ನೋಡು. ಒಂದನೇ ಹಂತದಲ್ಲಿ, ಒಂದನೇ ಪ್ರಯೋಗದಲ್ಲಿ ಯು 25 ಸೆಂಟಿಮೀಟರ್ ಆಗಿತ್ತು. ಅದಕ್ಕೆ ಲಭಿಸಿದಂತಹ ವಿ ಅಂತ ಹೇಳಿದ್ರೆ ಪ್ರತಿಬಿಂಬಕ್ಕೆ ಇರುವ ದೂರ 16.6 ಸೆಂಟಿಮೀಟರ್ ಆಗಿತ್ತು. ಈಗ ಇದನ್ನು ನಾವು ಒಂದು ಸೂತ್ರದಲ್ಲಿ UV ಡಿವೈಡೆಡ್ ಬೈ U+V ಎಂಬ ಒಂದು ಸೂತ್ರದಲ್ಲಿ ಈ ಬೆಲೆಗಳನ್ನು ಅಳವಡಿಸಿ ಬರುವಂತಹ ಫಲಿತಾಂಶ ಎಷ್ಟು ಅಂತ ಹೇಳಿ ನೋಡೋಣ. ಅದು 9.97 ಆಗಿದೆ. 9.97 ಆಗಿದೆ. ಅದೇ ಎರಡನೇ ಪ್ರಯೋಗದಲ್ಲಿ, ಎರಡನೇ ಹಂತದ ಪ್ರಯೋಗದಲ್ಲಿ ಯು ಸಮ 30 ಸೆಂಟಿಮೀಟರ್, ಅದಕ್ಕೆ ಲಭಿಸಿದಂತ ವಿ ಸಮ 15 ಸೆಂಟಿಮೀಟರ್. ಈಗ UV ಡಿವೈಡೆಡ್ ಬೈ U+V ಎಂಬ ಸೂತ್ರದಲ್ಲಿ ಬೆಲೆಗಳನ್ನು ಅಳವಡಿಸುವಾಗ ಅಥವಾ ಆದೇಶಿಸುವಾಗ ಸಿಗುವಂತಹ ಉತ್ತರ 10 ಆಗಿದೆ. ಅದೇ ರೀತಿ ಮೂರನೇ ಹಂತಕ್ಕೆ ಬರುವ. ಮೂರನೇ ಹಂತದ ಪ್ರಯೋಗದಲ್ಲಿ ಯು ಸಮ 40 ಸೆಂಟಿಮೀಟರ್, ವಿ ಸಮ 13.4 ಸೆಂಟಿಮೀಟರ್. ಇದನ್ನು ಸೂತ್ರದಲ್ಲಿ ಅಳವಡಿಸುವಾಗ UV ಡಿವೈಡೆಡ್ ಬೈ U+V ಎಂಬ ಸಮೀಕರಣದಲ್ಲಿ ಅಳವಡಿಸುವಾಗ ಸಿಗುವಂತಹ ಉತ್ತರ 10.03 ಆಗಿದೆ. ನೋಡಿ, ಈ ಉತ್ತರಗಳನ್ನೆಲ್ಲ ನಾವೊಮ್ಮೆ ಪರಿಶೋಧಿಸುವಾಗ ಅದು ನಾವು ಆಗ ತಾನೇ ಬರೆದಂತಹ ನಾಭ್ಯಂತರಕ್ಕೆ ಎಷ್ಟು ಬರ್ತದದು? 10 ಸೆಂಟಿಮೀಟರ್ ಅಂತ ಬರೆದಿದ್ದೇವೆ. ನಾವು ಕಂಡುಕೊಂಡು ಬರೆದದ್ದು ಡಿಸ್ಟೆಂಟ್ ಆಬ್ಜೆಕ್ಟ್ ಮೆಥಡ್ ಉಪಯೋಗಿಸಿ ನಾಭ್ಯಂತರ ಅಥವಾ ಫೋಕಲ್ ಲೆಂತ್ 10 ಸೆಂಟಿಮೀಟರ್ ಆಗಿದೆ ಅಂತ ನಾವು ಕಂಡುಕೊಂಡಿದ್ದೇವೆ. ಅದನ್ನು ದಾಖಲಿಸಿದ್ದೇವೆ. ಈಗ ಆಮೇಲೆ ನಡೆಸಿದಂತಹ ಮೂರೂ ಪ್ರಯೋಗಗಳಲ್ಲಿಯೂ ನಮ್ಮ ಉತ್ತರ ಏನಾಗಿದೆ ಅಂತ ಕೇಳಿದ್ರೆ ಅದು ನಾಭ್ಯಂತರಕ್ಕೆ ಸಮ ಎಂಬುದಾಗಿ ನಾವು ಕಂಡುಕೊಳ್ಳಬಹುದು. ಭೌತಶಾಸ್ತ್ರದಲ್ಲಿ ಈ ಸಣ್ಣ ವ್ಯತ್ಯಾಸ ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಪ್ರಯೋಗದಲ್ಲಿ ಬರುವಂತಹ ಸಣ್ಣ ವ್ಯತ್ಯಾಸ ಅದನ್ನು ಗಣನೆಗೆ ತೆಗೆದುಕೊಳ್ಳುವಂತಹ ಕ್ರಮ ಇಲ್ಲ. ಹಾಗಾಗಿ ಅದು 10 ಸೆಂಟಿಮೀಟರ್ ಅಂತ ನಾವು ತೆಗೆದುಕೊಳ್ಳಬಹುದು. ಇದರ ಅರ್ಥ ಏನು ಅಂತ ಕೇಳಿದ್ರೆ ಎಫ್ ಸಮ UV ಡಿವೈಡೆಡ್ ಬೈ U+V ಅಂತ ಹೇಳಿ ನಾವು ಬರೀಬಹುದು. ಎಫ್ ಇಸ್ ಈಕ್ವಲ್ ಟು UV ಡಿವೈಡೆಡ್ ಬೈ U+V ಅಥವಾ 1/F ಇಸ್ ಈಕ್ವಲ್ ಟು U+V ಡಿವೈಡೆಡ್ ಬೈ UV. ಇದನ್ನೇ ನಾವು 1/F ಇಸ್ ಈಕ್ವಲ್ ಟು
1/u ಪ್ಲಸ್ 1/v ಎಂಬುದಾಗಿ ಬರೆಯಬಹುದು. ಇದುವೇ ದರ್ಪಣ ಸಮೀಕರಣ. ಹಾಗಿದ್ರೆ ಏನು ದರ್ಪಣ ಸಮೀಕರಣ? 1/f is equal to 1/u plus 1/v. ಈ ದರ್ಪಣ ಸಮೀಕರಣವು ನಾಭ್ಯಂತರ, ದರ್ಪಣದಿಂದ ವಸ್ತುವಿಗಿರುವ ದೂರ ಹಾಗೂ ದರ್ಪಣದಿಂದ ಪ್ರತಿಬಿಂಬಕ್ಕೆ ಇರುವ ದೂರ ಎಂಬಿವುಗಳೊಳಗಿರುವ ಒಂದು ಸಂಬಂಧವನ್ನು ಸೂಚಿಸುವ ಸಮೀಕರಣ ಆಗಿದೆ. ಇಂದಿನ ತರಗತಿಯಲ್ಲಿ ನಾವು ನಾಭ್ಯಂತರ ಹಾಗೂ ದರ್ಪಣ ಸಮೀಕರಣ ಇವುಗಳ ಕುರಿತಾಗಿ ಚರ್ಚಿಸಿದೆವು. ಆಮೇಲೆ ಒಂದು ಪ್ರಯೋಗದ ಮೂಲಕ ಯು, ವಿ ಮತ್ತು ಎಫ್ ಗಳೊಳಗಿನ ಸಂಬಂಧ, ಅದುವೇ ದರ್ಪಣ ಸಮೀಕರಣವನ್ನು ನಾವು ಕಂಡುಕೊಂಡೆವು. ಇನ್ನು ನಾವು ಏನು ದಾಖಲೆ ಮಾಡಬೇಕು ಪುಸ್ತಕದಲ್ಲಿ, ಇವತ್ತಿನ ಈ ಚಟುವಟಿಕೆಯನ್ನು ಹೇಗೆ ನಾವು ದಾಖಲೆ ಮಾಡಬಹುದು ನೋಡಿ. ಇದನ್ನೊಂದು ಪ್ರಯೋಗ ಟಿಪ್ಪಣಿ ಅಥವಾ ಪ್ರಾಕ್ಟಿಕಲ್ ರೆಕಾರ್ಡ್ ಆಗಿ ಬರೆಯುವುದು ಉತ್ತಮ ಅಂತೇಳಿ ನನಗೆ ಅನ್ನಿಸ್ತದೆ. ನೀವು ಗೊತ್ತು, ಪ್ರಾಕ್ಟಿಕಲ್ ರೆಕಾರ್ಡ್ ಬರೀಬೇಕು ಅಂತ ಹೇಳಿದ್ರೆ ತಾವೇ ಸ್ವತಃ ಪ್ರಾಕ್ಟಿಕಲ್ ಮಾಡಬೇಕು. ಆದ್ರೆ ಈಗ ನೀವು ಇದನ್ನು ವಿಡಿಯೋ ಮೂಲಕ ಗಮನಿಸಿದ್ದೀರಿ. ಹಾಗಾಗಿ ಇದನ್ನು ಪ್ರಾಕ್ಟಿಕಲ್ ರೆಕಾರ್ಡ್ ಆಗಿ ನಾವು ಹೇಗೂ ನಮ್ಮ ರೆಕಾರ್ಡ್ ನಲ್ಲಿ ಒಂದು ನೋಟ್ ಪುಸ್ತಕದಲ್ಲಿ ಒಂದು ಪ್ರಾಕ್ಟಿಕಲ್ ರೆಕಾರ್ಡ್ ಬರೀಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ನಾವು ಇದನ್ನು ಪ್ರಾಕ್ಟಿಕಲ್ ರೆಕಾರ್ಡ್ ಆಗಿ ನಮೂದಿಸುವುದು ಉತ್ತಮ ಅಂತ ನನಗೆ ಅನ್ನಿಸ್ತದೆ. ಈಗ ಪ್ರಾಕ್ಟಿಕಲ್ ರೆಕಾರ್ಡ್ ಬರೆಯುವುದು ಹೇಗೆ ಅಂತ ಹೇಳಿ ನಿಮಗೆ ಗೊತ್ತು. ಬೇಕಿದ್ರೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಅದನ್ನು ಹೇಳಿಬಿಡ್ತೇನೆ. ಮೊದಲಿಗೆ ಉದ್ದೇಶ, ಏಮ್ ಏನು, ನಾವು ಏನನ್ನು ಪ್ರಾಕ್ಟಿಕಲ್ ಅಲ್ಲಿ ಮಾಡಲಿಕ್ಕೆ ಉದ್ದೇಶಿಸಿದ್ದೇವೆ ಅದನ್ನು ಬರೀಬೇಕು. ಇಲ್ಲಿ ನಾವು ದರ್ಪಣ ಸಮೀಕರಣವನ್ನು ಕಂಡುಕೊಳ್ಳುವುದು ಅಥವಾ ಸಾಧಿಸುವುದು ಎಂಬುದಾಗಿ ಬರೀಬೇಕು. ಆಮೇಲೆ ಪ್ರಯೋಗಕ್ಕೆ ಬೇಕಾದಂತಹ ಸಾಮಗ್ರಿಗಳು, ನಾವು ಏನೆಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ನೋಡಿ. ಒಂದು ದರ್ಪಣ, ನಾಭ್ಯಂತರ ತಿಳಿದಿರುವಂತಹ ದರ್ಪಣ, ಇಲ್ಲದ್ರೆ ನಾಭ್ಯಂತರವನ್ನು ಕಂಡುಕೊಳ್ಳಬಹುದು. ಆಮೇಲೆ ದರ್ಪಣ ಸ್ಟ್ಯಾಂಡ್, ಹಾಗೆ ಇನ್ನೊಂದು ಪರದೆ, ಒಂದು ಸ್ಕೇಲು, ಒಂದು ಆಬ್ಜೆಕ್ಟ್ ಸೋರ್ಸ್, ಸಾಮಾನ್ಯವಾಗಿ ನಾವು ಕ್ಯಾಂಡಲ್ ಅನ್ನು ಉಪಯೋಗಿಸುವಂತದ್ದು, ಅದನ್ನು ನಮೂದಿಸಬೇಕು. ಆಮೇಲೆ ಪ್ರಯೋಗ ವಿಧಾನ. ಈ ಪ್ರಯೋಗ ವಿಧಾನವನ್ನು ಬರೆಯುವಾಗ ಒಂದು ಸರಳವಾದ ಚಿತ್ರ, ಅಂದ್ರೆ ನತೋದರ ದರ್ಪಣದಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ರೂಪೀಕರಣದ ಒಂದು ಸರಳವಾದ ಚಿತ್ರವನ್ನು ಬರಸ. ಅದು ಇಂಥ ದಿಕ್ಕಿನಲ್ಲೇ ವಸ್ತು ಇರಬೇಕು ಅಂತ ಹೇಳಿದ್ರೆ ಸ್ವಲ್ಪ ದೂರದಲ್ಲಿ ವಸ್ತುವನ್ನು ಇಡುವುದು ಮತ್ತು ಅದರ ಪ್ರತಿಬಿಂಬ ಉಂಟಾಗುವುದನ್ನು ರೇಖಾಚಿತ್ರವನ್ನು ಬರೆಯುವುದು. ಆಮೇಲೆ ಪ್ರಯೋಗ ವಿಧಾನ, ಅದಕ್ಕೆ ನಾವು ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನು ವ್ಯವಸ್ಥೆಗೊಳಿಸಿರಿ ಅಂತ ಹೇಳಿ ಬರೀಬಹುದು. ಆಮೇಲೆ ನಿರೀಕ್ಷಣಾ ಫಲಿತಾಂಶ. ನಿರೀಕ್ಷಣಾ ಫಲಿತಾಂಶವನ್ನು ದಾಖಲಿಸುವುದಕ್ಕಾಗಿ ಒಂದು ಪಟ್ಟಿಯನ್ನು ನೀವು ಮಾಡಬೇಕು. ಅದರಲ್ಲಿ ಯು ವಿ, ಆಮೇಲೆ ಯು ವಿ ಡಿವೈಡೆಡ್ ಬೈ ಯು ಪ್ಲಸ್ ವಿ, ಅದನ್ನು ಕಂಡುಕೊಳ್ಳಿಗಿರುವಂತಹ ಪಟ್ಟಿ, ಅದನ್ನು ಮಾಡಬೇಕು. ಆಮೇಲೆ ನಿರೀಕ್ಷಣಾ ಫಲಿತಾಂಶ ಏನು ಅದನ್ನು ದಾಖಲಿಸಬೇಕು. ಆಮೇಲೆ ಕೊನೆಗೆ ಗಣಿತ ಕ್ರಿಯೆಗಳನ್ನು ಮಾಡಬೇಕು. ಮಾಡಿ ಸೂತ್ರಕ್ಕೆ ನಾವು ತಲುಪಬೇಕು. ತಲುಪಿದ ಬಳಿಕ ಕೊನೆಯಲ್ಲಿ ನಿಗಮನ. ಏನು ನಿಗಮನ? ದರ್ಪಣ ಸಮೀಕರಣ ಅಂತ ಹೇಳಿದ್ರೆ 1/f is equal to 1/u plus 1/v ಎಂಬುದಾಗಿ ಬರೆದ್ರೆ ಆ ಪ್ರಾಕ್ಟಿಕಲ್ ರೆಕಾರ್ಡ್ ಮುಗಿಯಿತು. ಮತ್ತೆ ನಿಮ್ಮ ಅಧ್ಯಾಪಕರು ಏನು ಹೇಳ್ತಾರೋ ಆ ರೀತಿ ನೀವು ಮಾಡಿಕೊಳ್ಳಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.